ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ನಾನು ವರಮಹಾಲಕ್ಷ್ಮಿ ಪೂಜೆದ ನಿಮಿತ್ತ ವರಮಹಾಲಕ್ಷ್ಮಿಯ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿರಿ, ಇದು ನಮ್ಮ ಮನೆಯ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿಯ ಪೂಜೆ. ನಾವು ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀವಿ, ಸಿಂಪಲ್ಲಾಗಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಪೂಜೆನ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪೂಜೆನ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನೈವೇದ್ಯಕ್ಕೆ ಹೋಳಿಗೆ ಮಾತ್ರ ಮಾಡ್ತೀವಿ. ಕೆಲವೊಬ್ಬರು ಏನು ಹೂರಣ ಮತ್ತು ಕೊಬ್ಬರಿ ನೈವೇದ್ಯನ ಮಾಡ್ತಾರೆ ನಮ್ಮ ಕಡೆ, ಬಟ್ ನಾವು ಹೋಳಿಗೆನ ಮಾತ್ರ ಮಾಡ್ತೀವಿ. ಹಾಗಾಗಿ ನಾವಿಲ್ಲಿ ಹೋಳಿಗೆ ಎಡೆನ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ನಾನು ಈ ವರಮಹಾಲಕ್ಷ್ಮಿ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾನು ಬೇರೆ ಕಡೆ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಹಾಗಾಗಿ ನಮಗೆ ಟೈಮ್ ಸಿಗ್ತಾ ಇಲ್ಲ. ನಾನು ಈ ತಿಂಗಳಲ್ಲಿ ತುಂಬ ವೀಡಿಯೋಸ್ಗಳನ್ನ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಟೈಮ್ ಸಿಗ್ತಾನೆ ಇಲ್ಲ. ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲೇ ಒಂದು 5 ಜನ ಮುತ್ತೈದೆಯರನ್ನ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ಇವಾಗ ಅವ್ರಿಗೆ ಕಂಕಣವನ್ನು ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಕಂಕಣ ಮತ್ತು ನಾವು ಹಂಗನೂಲು ಅಂತ ಮಾಡ್ತೀವಿ ನಮ್ಮ ಕಡೆ. ಅದಕ್ಕೆ ಮತ್ತು ಬೇರೆ ಇನ್ನೊಂದು ಹೆಸರು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ನಾವು ಮಾತ್ರ ಹಂಗನೂಲು ಅಂತ ಕರಿತೀವಿ. 5 ಎಳೆ ದಾರದಿಂದ ಅದನ್ನು ನಾವು ಮಾಡಿ ಕೊರಳಲ್ಲಿ ಧರಿಸ್ತೀವಿ. ನಾವು ನಮ್ಮ ಕಡೆ ಎಲ್ಲ ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಬಿಳಿ ದಾರದಿಂದ 5 ಎಳೆಯನ್ನು ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅದನ್ನು ಎಲ್ಲರ ಕೊರಳಲ್ಲೂ ಧರಿಸುವುದು ನಮ್ಮ ಕಡೆಯ ಸಂಪ್ರದಾಯ. ಹಾಗಾಗಿ ನಾವು ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಮೊದಲೇದಾಗಿ ಹಂಗನೂಲು ಹಾಕಿಬಿಟ್ಟು ಆಮೇಲೆ ಕೈಗೆ ಕಂಕಣವನ್ನು ಕಟ್ಟಿ ಮುಂದಿನ ಕಾರ್ಯಗಳನ್ನು ಶುರು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಉಡಿ ತುಂಬ ಒಂದು ಅರಿಶಿನ ಕುಂಕುಮ ತಗೊಳ್ಳೋದು ಅಂತ ಹೇಳ್ತಿರಲ್ಲ, ಅದನ್ನು ನಾವು ಇಲ್ಲಿ ಮಾಡುವಾಗ ಮುಂಚೆ ಇದನ್ನ ಕಟ್ತೀವಿ. ನೋಡಿ, ನಾನಿವಾಗ ಇವ್ರಿಗೆಲ್ಲ ಕೈಗೆ ಕಂಕಣವನ್ನು ಧರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ನಾವು ತುಂಬ ಸಂತೋಷವಾಗಿ, ತುಂಬ ಖುಷಿಯಾಗಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಹಾಗೆ ನಾವು ಸ್ವಲ್ಪ ಹೊರಗಡೆಯಿಂದ ಬೇರೆ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ ಊಟಕ್ಕಂತ. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಅದೊಂದು ಬೇಜಾರಾಗಿತ್ತು ಅವತ್ತಿನ ದಿವಸ. ಬಿಟ್ಟರೆ ಇನ್ನೆಲ್ಲ ಖುಷಿಯಾಗಿ ನಾವು ಹಬ್ಬನ ಮಾಡಿದ್ವಿ ಅವತ್ತು. ನೋಡಿ, ಇಲ್ಲಿ ನಾನೀಗ ಉಡಿ ತುಂಬುವುದನ್ನು ಮುಗಿಸಿ ತಾಯಿಗೆ ನಾವು ಮಹಾಮಂಗಳವನ್ನು ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಇದೇ ರೀತಿಯೇ ಮಾಡೋದು. ಬೇರೆ ಕಡೆಗೆಲ್ಲ ಈ ವರಮಹಾಲಕ್ಷ್ಮಿ ಪೂಜೆಗೆ ದಾರಗಳನ್ನು ರೆಡಿ ಮಾಡಿ ಬಲಗೈ ರಟ್ಟೆಗೆ ಕಟ್ತಾರಂತೆ ಫ್ರೆಂಡ್ಸ್. ನಾನು ಕೇಳಿದ್ದೀನಿ, ಮತ್ತು ನಾನು ಬೆಂಗಳೂರಲ್ಲಿರುವಾಗ ಇದನ್ನು ನೋಡಿದ್ದೀನಿ ಕೂಡ. ನನ್ನನ್ನು ಅರಿಶಿನ ಕುಂಕುಮಕ್ಕೆ ಕರೆದಾಗ ಕೂಡ ನನಗೆ ಅಲ್ಲೊಬ್ಬರು ಆ ದಾರವನ್ನು ಬಲಗೈ ರಟ್ಟೆ ಮೇಲೆ ಕಟ್ಟಿ ನನಗೆ ಉಡಿಯನ್ನು ಕೊಟ್ಟಿದ್ದರು. ಆ ನೆನಪು ನನಗಿನ್ನೂ ಚೆನ್ನಾಗೈತೆ. ನಾವು ಇಲ್ಲಿ ಆ ರೀತಿ ಮಾಡಲ್ಲ, ಕೊರಳಿಗೆನೇ ಹಾಕ್ತೀವಿ.
ಅವರೆಲ್ರಿಗೂ ಅರಿಶಿನ ಕುಂಕುಮ ಉಡಿ ಎಲ್ಲನೂ ಕೊಟ್ಟಾದಮೇಲೆ ಇವಾಗ ನನಗೂ ಕೂಡ ಅವರು ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಸೇರಿ ಉಡಿ ತುಂಬಿಕೊಂಡು ದೇವಿಗೆ ಈಗ ಮಹಾಮಂಗಳಾರತಿನ ಮಾಡಬೇಕು ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇಲ್ಲಿ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಅವತ್ತು ನಾವು ನೈವೇದ್ಯಕ್ಕೋಸ್ಕರ ಏನೆಲ್ಲ ಮಾಡಿದ್ವಿ ಅಂದರೆ ಹೋಳಿಗೆ, ಬಜ್ಜಿ, ಸಂಡಿಗೆ, ಮೆಣಸಿನ್ಕಾಯಿ, ರೈಸು, ಕೋಸಂಬರಿ, ಆಮೇಲೆ ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಚಪಾತಿ, ಪುರಿ ಇದನ್ನೆಲ್ಲ ಮಾಡಿದ್ವಿ ನೋಡಿ. ಇದನ್ನೆಲ್ಲ ಮಾಡಿ ನಾನು ನೈವೇದ್ಯ ಮಾಡಿಕೊಂಡು, ಸ್ವೀಟ್ ಅಂದರೆ ಹೋಳಿಗೆ ಮಾತ್ರ ಮಾಡಿದ್ದು. ಕೆಲವು ಜನ 4ರಿಂದ 5 ತರಹದ ಸ್ವೀಟ್ಗಳನ್ನ ಮಾಡ್ತಾರೆ. ನಾವು ಇಲ್ಲಿ ಹೋಳಿಗೆ ಮಾತ್ರ ಮಾಡ್ತೀವಿ. ಹಾಗಾಗಿ ಹೋಳಿಗೆನ ಇಲ್ಲಿ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ಬೇರೆಯವ್ರಿಗೆಲ್ಲ ಊಟಕ್ಕೆ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಅವರು ಬರ್ತಾರೆ ಅಂದ್ಕೊಂಡು ನಾವು ಜಾಸ್ತಿನೇ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ. ಬೈ ಮಿಸ್ಟೇಕ್ ಅವರು ಬರೋಕ್ಕಾಗಲಿಲ್ಲ. ಹಾಗಾಗಿ ಅಡುಗೆ ಎಲ್ಲ ಹಾಗೆ ಮಿಕ್ತು. ಮಾರನೇ ದಿವಸನೂ ಕೂಡ ಅದನ್ನೇ ತಿಂದ್ವಿ ನಾವು. ಇನ್ನೇನು ಮಾಡೋಕ್ಕಾಗಲ್ಲ. ಸಖತ್ ಬೇಜಾರಾಗಿತ್ತು ನನಗೆ ಆ ವಿಷಯದಲ್ಲಿ ಮಾತ್ರ ಅವತ್ತು. ಏನು ಮಾಡೋದು, ಅವ್ರವ್ರ ಸಮಸ್ಯೆಗಳು ಅವ್ರವ್ರಿಗೆ ಇರ್ತಾವಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನನ್ನ ಬೇಜಾರನ್ನ ನನ್ನ ಹತ್ರನೇ ನಾನು ಇಟ್ಕೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಿತ್ತು. ಹಾಗಾಗಿ ನಾನು ನೋಡಿ ಇಲ್ಲಿ ದೇವಿಗೆ ಇವಾಗ ನೈವೇದ್ಯನ ರೆಡಿ ಮಾಡಿ ತಂದಿಟ್ಟಿದ್ದೀನಿ ನಾನಿಲ್ಲಿ. ಇವಾಗ ನೈವೇದ್ಯ ಅರ್ಪಿಸಿ ನಾವೆಲ್ಲರೂ ಆರತಿ ಮಾಡ್ತಾಯಿದ್ದೀವಿ. ಇಲ್ಲಿ ದೇವಿಗೆ ಮಹಾಮಂಗಳಾರತಿ ಮಾಡಿರೋ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಒಂದು 4 ಲೈನು ನಂಗೆ ಗೊತ್ತಿರೋ ಸಾಂಗನ್ನ ನಾನು ಹೇಳಿದ್ದೀನಿ. ಅದು ಮಾತ್ರ ಇದರಲ್ಲಿ ಆ್ಯಡ್ ಆಗಿದೆ. ಶ್ರೀ ಹರಿರಾಣಿ ವರಮಹಾಲಕ್ಷ್ಮಿ ಚಂದದಿ ದಯ ಮಾಡೆ, ಶ್ರೀ ಹರಿರಾಣಿ ವರಮಹಾಲಕ್ಷ್ಮಿ ಚಂದದಿ ದಯ ಮಾಡೆ, ಇಂದು ವದನಿಯರು ಮಾಡುತ್ತಲಿರುವ ವ್ರತವನ್ನು ನೀ ನೋಡೆ, ಇಂದು ವದನಿಯರು ಮಾಡುತ್ತಲಿರುವ ವ್ರತವನ್ನು ನೀ ನೋಡೆ, ಮುತ್ತಿನ ಮಂಟಪದಿ ಕೆತ್ತಿದ ರತ್ನದ ಪೀಠದಲ್ಲಿ ಮುದ್ದಿನ ಮೊಗದವಳೆ ಚಂದದ ಅರಸಿಯ ಬಾರಮ್ಮ, ಮುದ್ದಿನ ಮೊಗದವಳೆ ಚಂದದ ಅರಸಿಯ ನೀ ಬಾರಮ್ಮ, ಶ್ರೀ ಹರಿರಾಣಿ ವರಮಹಾಲಕ್ಷ್ಮಿ ಚಂದದಿ ದಯ ಮಾಡೆ, ಇಂದು ವದನಿಯರು ಮಾಡುತ್ತಲಿರುವ ವ್ರತವನ್ನು ನೀ ನೋಡೆ, ಇಂದು ವದನಿಯರು ಮಾಡುತ್ತಲಿರುವ ವ್ರತವನ್ನು ನೀ ನೋಡೆ. ನೋಡಿ ಫ್ರೆಂಡ್ಸ್, ಈ ವರ್ಷದ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿಯಾಗಿತ್ತು. ಈ ವಿಡಿಯೋನ ನೋಡಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವರಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಮಗಳು ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ, ಹಾಗಾಗಿ ಅವಳು ಬಂದಿದ್ದಾಳೆ ಇಲ್ಲಿ. ಹಾಗೆ
ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗೆಲ್ಲ ಮುಗಿದಾದ್ಮೇಲೆ ನಾವು ಮುತ್ತೈದೆಯರಿಗೆಲ್ಲ ಊಟ ಹಾಕಿ ಊಟ ಬಡಿಸಿ ಮುಗಿದಾದ್ಮೇಲೆ ನಮ್ಮ ಮನೆಯವರು, ನಮ್ಮ ತಮ್ಮ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಕೂಡ ಎಲ್ಲರೂ ನಮ್ಮದು ಸಾಯಂಕಾಲನೇ ಊಟ, ಇವಾಗ ಮಧ್ಯಾಹ್ನ ಟೈಮು, ಹಾಗಾಗಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಾವು ಉಪವಾಸ ಇರೋ ಕಾರಣ ಒಂದೇ ಸಾರಿ ರಾತ್ರಿ 10 ಗಂಟೆವರೆಗೂ ಊಟ ಮಾಡಲ್ಲ, ಹಾಗಾಗಿ ನಂದು ಊಟ ರಾತ್ರಿನೇ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಎಲ್ಲರೂ ಚೆನ್ನಾಗಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗೆ ಸದಾ ಇರಲಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಮತ್ತೆ ನನಗೆ ತಿರ್ಗಾ ಆವತ್ತಿನ ದಿವಸನೇ ನೆನಪು ಬರ್ತಾ ಇದೆ. ಅಡುಗೆ ನೋಡಿದ ತಕ್ಷಣ ಬೇಜಾರಾಗುತ್ತೆ, ಏನು ಮಾಡೋದು. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಈ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನಮ್ಮಮ್ಮ ಹಾಲು ಉಣ್ಣಂಗಿಲ್ಲ, ಹಾಗಾಗಿ ಹೋಳಿಗೆಗೆ ತುಪ್ಪದ ಜೊತೆಗೆ ನೀರು ಹಾಕ್ಕೊಂಡು ತಿಂತಾಯಿದ್ದಾರೆ. ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮ ಇವರು ಕೂಡ ಉಪವಾಸ, ಹಾಗಾಗಿ ಇವರು ಊಟ ಮಾಡಲಿಲ್ಲ, ಇವ್ರಿಗೆ ಟೀ ಕುಡಿತಾ ಇದ್ದಾರೆ. ಇವರು ನಮ್ಮ ತಮ್ಮ, ಇವನು ಊಟ ಮಾಡ್ದ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ